ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಬಿ ಹ್ಯಾಪಿ ರೋಮಯಾಸ್ ವ್ಲಾಗ್ಸ್. ನಾವಿವತ್ತು ಪನ್ನೀರ್ ಬಟರ್ ಮಸಾಲ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಬೌಲಲ್ಲಿ ಕರ್ಡ್ ತೊಗೊಂಡಿದ್ದೀನಿ. ಆ ಕರ್ಡ್ಗೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊತಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಪನ್ನೀರ್ನ ಕ್ಯೂಬ್ ಟೈಪಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ಒಂದು 20 ಮಿನಿಟ್ಸ್ ಸೈಡಿಗೆ ಇಟ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ಒಂದು ಪ್ಯಾನ್ಗೆ 3 to 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾನಿಲ್ಲಿ ಒಂದೆರಡು ಲವಂಗ, ಒಂದು ಚೂರು ಚಕ್ಕೆ, ಒಂದೆರಡು ಏಲಕ್ಕಿ, ಒಂದೆರಡು ಪಲಾವ್ ಎಲೆ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವಿಲ್ಲಿ ಇಲ್ಲಿಗೆ ಒಂದು ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿಕೊಂಡು 2 to 3 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಖಾರದ ಪುಡಿನ ತೊಗೊತಿದ್ದೀನಿ. ನೀವು ಖಾರದ ಪುಡಿನಾದರೂ ಯೂಸ್ ಮಾಡ್ಬೋದು, ಇಲ್ಲ 1 ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಂಡ್ 1 ಸ್ಪೂನ್ ಧನಿಯಾ ಪೌಡರ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನನ್ನ ಮಗಳು ನಾನು ಚಪಾತಿ ಮಾಡ್ತಿದ್ರೆ ಅವಳು ಕೂಡ ಅವಳ ಕಿಚನ್ ಸೆಟ್ಟಲ್ಲಿ ಚಪಾತಿನ ಮಾಡ್ತಿದ್ದಾಳೆ. ಹೇಗೆ ಮಾಡಿದ್ದಾಳೆ ನೋಡಿ, ಪುಟ್ಟು ಚಪಾತಿನ ಮಾಡಿದ್ದಾಳೆ. ಇಲ್ಲಿ ಚೆನ್ನಾಗಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಅದನ್ನು ಪನ್ನೀರ್ ವಿತ್ ಕರ್ಡ್ನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಪನ್ನೀರ್ನ ಫ್ರೈ ಮಾಡಿಕೊಂಡು ಪನ್ನೀರ್ ಚೆನ್ನಾಗಿ ಫ್ರೈ ಮಾಡಿ ಒಂದು 5 to 8 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಆಯಿಲ್ ಬಿಟ್ಕೊಂಡಿರಬೇಕು, ಆ ರೀತಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಫುಲ್ಲು ಹಾರ್ಡ್ ಆಗಿಬಿಡುತ್ತೆ ಜಾಸ್ತಿ ಬಾಯ್ಲ್ ಮಾಡಿಕೊಂಡ್ರೆ ಪನ್ನೀರು. ನೋಡಿಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ. ನೋಡಿ, ಇವಾಗ ಪನ್ನೀರ್ ಬಟರ್ ಮಸಾಲ ರೆಸಿಪಿ ರೆಡಿಯಾಗಿದೆ. ನೋಡಿ, ಪನ್ನೀರ್ ಬಟರ್ ಮಸಾಲ ರೆಸಿಪಿ ರೆಡಿಯಾಗಿದೆ. ನೀವು ಒಂದು ಸಲ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬೇರೆ ಇನ್ಯಾವುದಾದ್ರೂ ರೆಸಿಪೀಸ್ ಬೇಕಂದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನಿಲ್ಲಿ ಪನ್ನೀರ್ ಬಟರ್ ಮಸಾಲಾಗೆ ಚಪಾತಿನ ಮಾಡ್ಕೊಂಡಿದ್ದೆ. ನನ್ನ ಮಗಳು ಕೂಡ ನಾನು ಚಪಾತಿ ಮಾಡಿದಾಗ ಅವಳು ಕೂಡ ಚಪಾತಿ ಮಾಡ್ತಾಳೆ. ಅವಳು ಚಪಾತಿ ಮಾಡಿ ಆ ಚಪಾತಿನ ಅವಳೇ ಬಾಯ್ಲ್ ಮಾಡಿಸ್ಕೊಂಡು ಅದನ್ನು ಅವಳೇ ತಿಂತಾಳೆ. ಅವಳಿಗೆ ಇಷ್ಟ ಆದರೆ ಎಲ್ಲರಿಗೂ 1 2 ಕೊಡ್ತಾಳೆ ಎಲ್ಲರಿಗೂ. ಅವಳು ಸ್ಮಾಲ್ ಚಪಾತಿನ ಹೇಗೆ ಮಾಡಿದ್ದಾಳೆ ಅಂತೇಳಿ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅವರಿಗೆಲ್ಲ ಎಂಟರ್ಟೈನ್ಮೆಂಟ್ ಅಲ್ಲ ಮಕ್ಕಳಿಗೆ, ಆ ರೀತಿ ಮಾಡಿಕೊಟ್ರೆ ಅವರು ಖುಷಿ ಆಗ್ತಾರೆ. ಇಲ್ಲ ಅವರು ಇಲ್ಲ ಸುಮ್ಮನೆ ನನಗೆ ಆಟ ಆಡಿಸ್ತಿಲ್ಲ ಹಾಗೆ ಹೀಗೆ ಅಂತೇಳಿ ಇದು ಮಾಡ್ತಿರ್ತಾಳೆ. ನಮ್ಮಮ್ಮ ಬಂದಿದ್ದರು, ಸೊ ನಮ್ಮಮ್ಮ ಮಾಡಿ ಅವಳಿಗೆ ಬಾಯ್ಲ್ ಮಾಡಿ ಕೊಡ್ತಿದ್ದಾರೆ. ಅವ್ರು ತುಂಬ ಪೇಷನ್ಸ್ ಆಗಿರ್ತಾರೆ ಅವ್ರ ಜೊತೇಲಿ. ನೋಡಿ, ಅವಳಿಗೆ ಸ್ಮಾಲ್ ಚಪಾತಿನ ಈ ರೀತಿ ರೋಸ್ಟ್ ಮಾಡಿ ಅವಳಿಗೂ ಬಾಯ್ಲ್ ಮಾಡಿ ಕೊಟ್ಟಿದ್ದಾರೆ ಅವಳಿಗೆ. ಅವಳು ಅದೇ ಚಪಾತಿನ ತಿಂದಳು, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಚಪಾತಿ ತಿನ್ನಿಸ್ದೆ ನಾನು. ಬಟ್ ಆ ಚಪಾತಿನೂ ಕೂಡ ಅವಳು ಖುಷಿಯಿಂದ ಮಾಡಿಸ್ಕೊಂಡು ತಿಂದಳು. ನೋಡಿ, ಸ್ಮಾಲ್ ಚಪಾತಿನೇ. ಅದು ತುಂಬ ಹುಷಾರಾಗಿ ಬೇಯಿಸ್ಬೇಕು, ಇಲ್ಲಾಂದರೆ ಕೈ ಸುಟ್ಕೊತೀವಿ. ಅವಳಿಗೂ ಬಾಯ್ಲ್ ಮಾಡಿಕೊಟ್ಟು ನಾವು ಚಪಾತಿ ಪನ್ನೀರ್ ಬಟರ್ ಮಸಾಲ ಹಾಕ್ಕೊಂಡು ನಾನು ಟೇಸ್ಟ್ ಮಾಡಿದೆ. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.